ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಹೆದ್ದಾರಿಯ ಏರ್ ಸ್ಟ್ರಿಪ್ ಮೇಲೆ ಲ್ಯಾಂಡ್ ಆಗಿದೆ ಪ್ರಧಾನಿ ಮೋದಿಯ ವಿಮಾನ. ಅಸ್ಸಾಂ ರಾಜ್ಯದ ದಿಬ್ರುಘರ್ನಲ್ಲಿರುವಂತಹ ಮೊರಾನ್ ಬೈಪಾಸ್ ರಸ್ತೆಯಲ್ಲೇ ವಾಯುಪಡೆ ತುರ್ತು ಲ್ಯಾಂಡಿಂಗ್ ಅನ್ನ ಮಾಡಿದೆ. ಆ ಸೌಲಭ್ಯ ಕೂಡ ಇತ್ತಂತೆ. ಆ ತುರ್ತು ಲ್ಯಾಂಡಿಂಗ್ ಸೌಲಭ್ಯ ಹೆದ್ದಾರಿಯನ್ನೇ ರನ್ವೇ ಆಗಿ ಬದಲಿಸಿದ್ದಾರೆ ಭಾರತೀಯ ವಾಯುಪಡೆ. ಚೀನಾ ಮ್ಯಾನ್ಮಾರ್ ಗಡಿ ವ್ಯಾಪ್ತಿಯ ಮೊರಾನ್ ಬೈಪಾಸ್ ಸೇನಾ ಪಡೆಗಳು ತುರ್ತಾಗಿ ಈಶಾನ್ಯ ರಾಜ್ಯ ತಲುಪೋಕೆ ನೆರವಾಗುವಂತಹ ಹೈವೇ ಕೂಡ ಇದು ಅಂತ ಇದ್ದಾರೆ. ಹೆದ್ದಾರಿ ಪೈಕಿ ಸುಮಾರು 4.2 ಕಿಲೋಮೀಟರ್ ಉದ್ದದ ರಸ್ತೆಯನ್ನ ರನ್ವೇ ಆಗಿ ಮಾರ್ಪಾಡು ಮಾಡಿದ್ದಾರೆ. ಭಾರತೀಯ ವಾಯುಪಡೆಯ ವಿಶೇಷ ವಿಮಾನದಲ್ಲಿ ಲ್ಯಾಂಡ್ ಆಗಿದ್ದಾರೆ ಪ್ರಧಾನಿ. ಓಕೆ, ಇದೀಗ ಹೆದ್ದಾರಿಯ ಏರ್ ಸ್ಟ್ರಿಪ್ ಮೇಲೆ ಲ್ಯಾಂಡ್ ಆಗಿದೆ ಪ್ರಧಾನಿ ಮೋದಿ ಅವರ ವಿಮಾನ. ನೋಡಿ, ಅಸ್ಸಾಂ ರಾಜ್ಯದ ದಿಬ್ರುಘರ್ನಲ್ಲಿ ಮೊರಾನ್ ಬೈಪಾಸ್ ಇದೆ. ಆ ಬೈಪಾಸ್ ರಸ್ತೆಯಲ್ಲೇ ವಾಯುಪಡೆಯ ತುರ್ತು ಲ್ಯಾಂಡಿಂಗ್ಗೆ ಸೌಲಭ್ಯಗಳನ್ನ ಕಲ್ಪಿಸಿಕೊಡ್ಲಾಗಿದೆ. ಲ್ಯಾಂಡಿಂಗ್ ಸೌಲಭ್ಯವನ್ನ ಕಲ್ಪಿಸಿದ್ದಾರೆ. ಈ ಹೆದ್ದಾರಿಯನ್ನೇ ರನ್ವೇ ಆಗಿ ಬದಲಿಸಿದ್ದಾರೆ. ಓಕೆ, ಮತ್ತಷ್ಟು ಮಾಹಿತಿ ನನ್ನ ಕಲೀಗ ದಿಲೀಪ್ ನೀಡ್ತಾರೆ. ದಿಲೀಪ್, ಅಂದ್ರೆ ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂತ ನೋಡುವ ಸಲುವಾಗ ಅಥವಾ ಹೆಂಗಿದೆ ಈ ಸುದ್ದಿ ನೋಡೋದು ಹೇಗೆ ನಾವು? ವಿದ್ಯಾ, ಸಾಮಾನ್ಯವಾಗಿ ಏನೊಂದು ಈಶಾನ್ಯ ರಾಜ್ಯಗಳ ಒಂದು ಭೂಪ್ರದೇಶ ಏನಿದೆ ಅದು ಬೆಟ್ಟ ಗುಡ್ಡಗಳಿಂದ ಆವೃತವಾಗಿರುವಂತಹ ಪ್ರದೇಶ. ಇಲ್ಲಿ ಹೆದ್ದಾರಿಗಳನ್ನ ನಿರ್ಮಾಣ ಮಾಡೋದೇ ಅತ್ಯಂತ ಸವಾಲಿನ ಕೆಲಸ. ಜೊತೆಯಲ್ಲೇ ಪ್ರತ್ಯೇಕವಾಗಿ ಏರ್ ಸ್ಟ್ರಿಪ್ ಗಳನ್ನು ಕೂಡ ನಿರ್ಮಾಣ ಮಾಡೋದು ಕೂಡ ದೊಡ್ಡ ಸವಾಲೆ. ಹಾಗಾಗಿ ಹೆದ್ದಾರಿಯನ್ನೇ ತುರ್ತು ಸಂದರ್ಭಗಳಲ್ಲಿ ಏರ್ ಸ್ಟ್ರಿಪ್ ಆಗಿ ಬದಲಾಯಿಸುವಂತ ಕೆಲಸಕ್ಕೆ ಭಾರತೀಯ ಸೇನೆ ಮಾಡ್ತಾ ಇದೆ. ಅದರಲ್ಲೂ ಭಾರತೀಯ ನೌಕಾಪಡೆಯ ಗ್ಲೋಬ್ ಮಾಸ್ಟರ್ ಇರ್ಬೋದು, ಆ ರೀತಿಯ ಅತಿ ದೊಡ್ಡ ವಿಮಾನಗಳು ಕೂಡ ಅತ್ಯಂತ ಸುಲಭವಾಗಿ ಲ್ಯಾಂಡ್ ಆಗುವಂತ ರೀತಿಯಲ್ಲಿ ಈ ಒಂದು ಮೊರಾನ್ ಬೈಪಾಸ್ ಅನ್ನ ಅಭಿವೃದ್ಧಿ ಪಡಿಸಲಾಗಿದೆ. ಈ ಮೂಲಕ ಯುದ್ಧದ ಸಂದರ್ಭ ಇರ್ಬೋದು ಅಥವಾ ಯಾವುದೇ ನ್ಯಾಚುರಲ್ ಡಿಸಾಸ್ಟರ್ ಆದಂತ ಸಂದರ್ಭದಲ್ಲಿ, ನೈಸರ್ಗಿಕ ವಿಕೋಪಗಳು, ಅದು ಭೂಕಂಪ ಇರ್ಬೋದು, ಯಾವುದೇ ರೀತಿಯ ಪ್ರವಾಹ ಪರಿಸ್ಥಿತಿ ಇರ್ಬೋದು ಅಥವಾ ಯುದ್ಧದ ಸಂದರ್ಭ ಇರ್ಬೋದು, ಈ ಎಲ್ಲಾ ಸಂದರ್ಭಗಳಲ್ಲಿ ದಿಲ್ಲಿ ಸೇರಿದಂತೆ ಏನೊಂದು ಮೇನ್ ಲ್ಯಾಂಡ್ ಅಂತ ಏನ್ ಕರಿತೀವಿ, ಭಾರತದ ಮುಖ್ಯ ಭೂಭಾಗದಿಂದ ಹಿಡಿದು ಏನು ಈಶಾನ್ಯ ರಾಜ್ಯಗಳ ದುರ್ಗಮ ಪ್ರದೇಶಗಳಲ್ಲೂ ಕೂಡ ಅತ್ಯಂತ ವೇಗವಾಗಿ ಸೇನಾ ಪಡೆಗಳು ಮತ್ತೆ ರಕ್ಷಣಾ ಪಡೆಗಳು ತಲುಪೋದಕ್ಕೆ ನೆರವಾಗುವ ರೀತಿಯಲ್ಲಿ ಈ ಒಂದು ಬೈಪಾಸ್ ಅನ್ನು ಅಭಿವೃದ್ಧಿ ಪಡಿಸಲಾಗಿದೆ. ವಿದ್ಯಾ, ಥ್ಯಾಂಕ್ ಯು ದಿಲೀಪ್ ಡೀಟೇಲ್ಸ್ಗೆ.